ಒಂದು ಬುಧವಾರ ಸಂಜೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ ಎರಡನೇ ಅವಧಿಯ ಮೂರು ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ಫಲವಾಗಿ 4 ಗಂಟೆಗೆ ನಾಡಿದ್ದು ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಖುಷಿ ತರುವಂತಹ ವಿಷಯ. ಜೊತೆಗೆ ಪಕ್ಷದ ದೃಷ್ಟಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು, KPC ಅಧ್ಯಕ್ಷರಾದವರು ಇವತ್ತು ಮುಖ್ಯಮಂತ್ರಿಗಳಾಗ್ತಿರೋದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ಹಾಗಾಗಿ ನಮಗೆಲ್ಲ ಒಂದು ಅತ್ಯಂತ ಸಂತೋಷವಾದಂತಹ ಒಂದು ದಿನ ಅಂತ ಅಂದ್ಕೊಳ್ತೇನೆ. ಸರ್, ಈಗ ಹಾಸನದಲ್ಲಿ ಶಿವಲಿಂಗೇಗೌಡರಿಗೆ ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನು ಮಾಡಿದ್ವಿ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತಹ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುರ್ಜೇವಾಲಾ ಸರ್ ಅವ್ರಿಗೆ ಮನವಿಯನ್ನು ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಇವತ್ತು ಅವರು ತೊಗೊಬೇಕಾದ್ರೆ ಒಂದು ಮಾತನ್ನು ಕೊಟ್ಟು ತೊಗೊಂಡಿದ್ದಾರೆ ಅಂತ ನನಗೆ ಶಿವಲಿಂಗಣ್ಣ ಅವರು ಹೇಳಿದ್ರು. ನಮಗೆ ಒಂದು ಭರವಸೆ ಇದೆ, ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಜಿಲ್ಲೆನ ಕನ್ಸಿಡರ್ ಮಾಡ್ತೀವಿ, ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಅವರೊಬ್ಬರೇ ಇರೋದು. ಹಾಗಾಗಿ ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ನಮ್ಗೆ ಒಳ್ಳೆಯದಾಗ್ತದೆ. ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ. ನೀವು ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡೋಕ್ಕೆ ಹೋಗ್ತಿದ್ದು, ನಂದು ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಹೋಗ್ತಿದ್ವಿ. ಅವರು ಶಿವಲಿಂಗಣ್ಣ ಅವರಿಗೆ ಬರ್ತಾರೆ, ಅವರು ಒಂದು 10-15 ನಿಮಿಷದಲ್ಲಿ ಬರ್ತಾರೆ. ಹೋಗಿ ಮನವಿಯನ್ನು ಮಾಡ್ತೀವಿ. ಜೊತೆಲೇ ಹೋಗ್ತಾ ಇದ್ದಾರೆ ಸರ್? ಹೌದು, ನಾನು ಒಂದೇ ಫ್ಲೈಟ್ಲಿ ಹೋಗ್ತಿದ್ವಿ. ಆಗಲಿ, ನೀವೆಲ್ಲ ಆಲ್ ದಿ ಬೆಸ್ಟ್ ಹೇಳಿ ಶಿವಲಿಂಗಣ್ಣ ಅವರಿಗೆ.